ಓಕೆ, ಅದೇ ತುಂಬ ಜನ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದಾರೆ, ಗುಡ್ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಆ್ಯಕ್ಟಿಂಗ್ ತುಂಬ ನ್ಯಾಚುರಲ್ ಆಗಿ ಅನಿಸುತ್ತೆ, ಎಲ್ಲೂ ಎಕ್ಸಾಜರೇಟ್ ಮಾಡಿಲ್ಲ. ಆ್ಯಂಡ್ ನನ್ನ ಮೊದಲನೇ ಸಿನಿಮಾ, ನನ್ನನ್ನು ಬಿಗ್ ಸ್ಕ್ರೀನಲ್ಲಿ ನೋಡ್ಕೊಂಡಿದ್ದು, ಆಡಿಯನ್ಸ್ ಮಧ್ಯೆ ಕೂತು ನೋಡಿದೆ ಇವತ್ತು. ಶಿಲ್ಲೆ ಚಪ್ಪಾಳೆ ಎಲ್ಲ ಎಷ್ಟೋ ಜನರ ಕನಸು, ಇವಾಗ ನನಗೆ ಅದು ನನಸಾಗಿದೆ. ಸಿಕ್ಕಾಪಟ್ಟೆ ಖುಷಿ ಇದೆ ಸರ್, ಅಷ್ಟೇ. ಮೇಡಮ್, ಪೃಥ್ವಿ ಅಂಬಾರವ್ರ ಜೊತೆ ಮೊದಲನೆಯ ಸಿನಿಮಾ ಹೇಗಿತ್ತು? ತುಂಬ ಕಲ್ತಿದ್ದೀನಿ, ಅವರಿಂದ ಆಗಿರಲಿ, ಗೋಪಾಲ್ ಸರಿಂದ ಆಗಿರಲಿ, ಪ್ರತಿಯೊಬ್ಬರಿಂದನೂ ನಾನು ಬೇರೆ ಬೇರೆ ವಿಷಯಗಳನ್ನ ಕಲ್ತಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಇದೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು. ನೀವು ಮಂಡ್ಯದವರು ಅಂತ ಹೇಳಿದ್ರೆ ಹೇಗಿದೆ ಮಂಡ್ಯದ ರೆಸ್ಪಾನ್ಸ್? ಇನ್ನು ಗೊತ್ತಿಲ್ಲ ಸರ್, ನನಗೆ ನೆನ್ನೆ ಮುಗಿಸಿದೆ, ಇವತ್ತು ಫಸ್ಟ್ ಶೋ ನೋಡಿದ್ದೀನಿ, ನೋಡಬೇಕು ಎಲ್ಲ. ಸೀರಿಯಲ್ಸ್ ಅವ್ರು ಯಾರಾದರೂ ಬಂದು ನೋಡಿದ್ರ ಸಿನಿಮಾನ? ಸೀರಿಯಲ್ ಅವ್ರು ಯಾರಾದರೂ ಸೀರಿಯಲಲ್ಲಿ ಬಂದಿದ್ರು, ನನ್ನ ಕೋಸ್ಟಾರ್ಸ್ ಬಂದಿದ್ರು ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ರು. ತುಂಬ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಸೀರಿಯಲಿಂದ ಮೂವಿ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಅನಿಸ್ತಾ ಇದೆ? ಏನು ಚೇಂಜ್ ಅನಿಸ್ತಾ ಇದೆ? ತುಂಬ ಖುಷಿ ಇದೆ ಸರ್. ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸೇ ಬೇರೆ. ಅಂದರೆ ನಾವು ಸೀರಿಯಲಲ್ಲಿ ಮಾಡಿದ್ನು ಜನರು ರೆಕಗ್ನೈಸ್ ಮಾಡ್ತಾರೆ, ಅಷ್ಟು ಪ್ರೀತಿ ತೋರಿಸ್ತಾರೆ. ಬಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೂಡ ನನ್ನ ಲೈಫಲ್ಲಿ ನಾನು ಮಾಡಿದೆ ಅನ್ನೋದೇ ಖುಷಿ. ಥ್ಯಾಂಕ್ ಯು. ಮತ್ತು ನಿಮ್ಮ ಯಶ್ ತಾಯಿ ಅವರು ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಗೋಪಾಲವಾಡಿ ಅಷ್ಟೇ ಅವ್ರ ತಾಯಿ ಸಹ ಫೇಮಸ್ ಆಗ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅವರ ಮಾತಿನ ಚಾಟಿ ಆಗಿರ್ಬೋದು, ಬೇರೆ ರೀತಿಯ ಅವರ ಆ್ಯಕ್ಟಿವ್ ಆಗಿರ್ಬೋದು, ಅದಕ್ಕೆ ನೀವೇನು ಇದು ರೆಸ್ಪಾನ್ಸ್ ಮಾಡ್ತೀರಾ? ಅಮ್ಮ ತುಂಬ ಸ್ಟ್ರಾಂಗ್, ಅಂದರೆ ಅವ್ರು ಒಂದು ವಿಷನ್ ಇಟ್ಕೊಂಡು ಬಂದಿದ್ದಾರೆ. ತುಂಬ ಒಳ್ಳೆ ಸಿನಿಮಾಗಳನ್ನ ಕೊಡಬೇಕು, ಹೊಸಬ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಅವರ ಥಾಟ್. ಸೊ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಅವ್ರು ತುಂಬ ಸ್ಟ್ರಾಂಗ್. ಅಂದರೆ ಇವಾಗ ನೆಗೆಟಿವ್ ಕಾಮೆಂಟ್ಸ್ ಏನೇನು ಬರ್ತಿದೆ ಅದನ್ನು ಅವ್ರು ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಅಂದರೆ ಅವರ ಪ್ರೊಡಕ್ಷನಲ್ಲಿ ಫಸ್ಟ್ ಹೀರೋಯಿನ್ ನಾನಾಗಿರೋದ್ರ ಬಗ್ಗೆ ತುಂಬ ಖುಷಿ ಇದೆ ಸರ್. ಮೇಡಮ್, ನಿಮ್ಮನ್ನಂತೂ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಮನೆ ಮಗನ ಥರ ಅದ್ರಲ್ಲಿ ಯಾವ್ದಾರು ಒಂದೆರಡು ಎಕ್ಸ್ಪೀರಿಯನ್ಸ್ ಹೇಳ್ಬೋದು? ನಾನು ಒಬ್ಬಳನ್ನೇ ಅಂತಲ್ಲ, ಸೆಟ್ಟಲ್ಲಾಗಲಿ ಅಥವಾ ನಮ್ಮ ಬೇರೆ ಆರ್ಟಿಸ್ಟ್ಗಳಾಗಿರಲಿ ಎಲ್ಲರೂ ಒಂದೇ ಥರನೇ ನೋಡ್ಕೊಳ್ಳೋದು. ಹಾಗೆ ನಾನು ನೋಡ್ಕೊತಾರೆ. ಪ್ರಮೋಷನ್ಸ್ ಟೈಮ್ ಜಾಸ್ತಿ ಕೈ ಹಿಡ್ಕೊಂಡೇ ಓಡಾಡ್ತಾರೆ. ಹೌದು ಹೌದು ಹೌದು. ಪ್ರತಿ ಸಲ ನಾನು ಸ್ವಲ್ಪ ಹಿಂದೆ ಉಳ್ಕೊಂಡ್ರು ಕಾವ್ಯ ಬಾ, ಕಾವ್ಯಲ್ಲಿ ಅಂತ ಕೇಳ್ತಿರ್ತಾರೆ. ಖುಷಿ ಆಗುತ್ತೆ ತುಂಬ. ಅಂದರೆ ನನಗೆ ಯೂಶಲಿ ನಾನು ಎಲ್ಲಾದರೂ ಹೊರಗಡೆ ಹೋದರೆ ಅಮ್ಮ ಜೊತೆ ಬರ್ತಾಯಿದ್ರು. ಬಟ್ ಈಗ ಅಮ್ಮ ಅದೇ ಹೇಳ್ತಾರೆ, ಅಲ್ಲಿ ಇನ್ನೊಬ್ರು ಅಮ್ಮ ಇದ್ದಾರಲ್ಲ, ಸಾಕ್ಬಿಡು ನಾನು ಯಾಕೆ ಅಂತ. ಸೊ ಅಷ್ಟು ಅಮ್ಮನ ಥರನೇ ಪ್ರೀತಿ ಕೊಟ್ಟಿದ್ದಾರೆ. ಸೀರಿಯಲ್ ಆ್ಯಕ್ಟಿಂಗು ಈ ಕೊತ್ತಲವಾಡಿಯಲ್ಲಿ ಮಂಜಿ ಅನ್ನೋ ಕ್ಯಾರೆಕ್ಟರ್ ಯಾವ ರೀತಿ ನಿಮಗೆ ಅನುಭವ ಯಾವ ರೀತಿ? ಕ್ಯಾರೆಕ್ಟರ್ ವೈಸ್ ಆ್ಯಕ್ಟಿಂಗಿಗೆ ನನಗೆ ಅಂಥ ಮೇಜರ್ ಡಿಫ್ರೆನ್ಸ್ ಅಂತ ಏನು ಅನಿಸ್ಲಿಲ್ಲ. ಭಾಷೆ, ನಾನು ಮೂಲತಃ ಮಂಡ್ಯದವಳೆ ಆಗಿರೋದ್ರಿಂದ ಭಾಷೆನೂ ಕಷ್ಟ ಅನಿಸ್ಲಿಲ್ಲ. ಬಟ್ ಏನಂದರೆ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಜೊತೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಅಂದರೆ ಆ ಭಯ ಒಂದಿತ್ತು. ಬಟ್ ಹೋಗ್ತಾ ಹೋಗ್ತಾ ಅದು ಮಂಡ್ಯದ ಹತ್ರ ಯಾವ ನಿಮ್ಮದು? ಕೆ ಆರ್ ಪೇಟೆ ಸರ್, ಕೆ ಆರ್ ಪೇಟೆ, ತಗಡೂರು ಗ್ರಾಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.